ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿಶಾಸ್ ಕಿಚನ್. ಇವತ್ತು ನಾವು ನಮ್ಮ ಮನೆಯಲ್ಲಿ ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀವಿ. ಬಟ್ ಸೊಪ್ಪು ಸಾಂಬಾರು ಒಂದೊಂದು ಊರಲ್ಲಿ ಒಂದೊಂದು ಥರ ಇರುತ್ತೆ. ಬಟ್ ನಾವು ನಮ್ಮ ಮಧುಗಿರಿ ಸ್ಟೈಲಲ್ಲಿ ಮಾಡ್ತಾಯಿದ್ದೀವಿ. ಒಂದು ಕಟ್ ಸಬ್ಸಿಗೆ ಮತ್ತು ಹೆಸರು ಕಾಳು ತೊಗೊಂಡಿದ್ದೀನಿ. ನೀವು ಹೆಸರು ಕಾಳಿಲ್ಲ ಅಂದರೆ ಸ್ಕಿಪ್ ಮಾಡಿ, ಬೇಳೆ ಬೇಕಾದರೂ ತೊಗೋಬೋದು. ಸೊಪ್ಪು ಮತ್ತು ಹೆಸರು ಕಾಳು ಎರಡು ಚೆನ್ನಾಗಿ ತೊಳೆದ್ಬಿಟ್ಟು ಸೊಪ್ಪು ಹಚ್ಚಿರೋದನ್ನು ಕುಕ್ಕರ್ಗೆ ಹಾಕಿ 2-3 ಲೋಟ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ, ಉಪ್ಪು ಬೇಕಾದ್ರೆ ಆಮೇಲೆ ಹಾಕ್ಕೋಬೋದು, ಸ್ವಲ್ಪ ಹಾಕಿರಿ ಆಮೇಲೆ ಟೇಸ್ಟ್ ನೋಡಿ ಹಾಕ್ಕೋಬೋದು. ಕುಕ್ಕರ್ ಕ್ಲೋಸ್ ಮಾಡಿ 2 ವಿಸಿಲ್ ಹೊಡೆಸ್ಕೊಳ್ಳಿ. ಸಾಂಬಾರಿಗೆ ಫ್ರೈ ಮಾಡಬೇಕು, ಹಾಗಾಗಿ ನಾನು ಮೆಣಸಿನ್ಕಾಯಿ ಫಸ್ಟು ಉರಿತಾ ಇದ್ದೀನಿ. ಒಂದು 7-8 ಮೆಣಸಿನ್ಕಾಯಿ ತೊಗೊಳ್ಳಿ. ಖಾರ ಕಡಿಮೆ ಬೇಕು ಅಂದರೆ ಒಂದು 6-5 ತೊಗೋಬೋದು. ನಾನು ಜಾಸ್ತಿನೇ ತೊಗೊಂಡಿದ್ದೀನಿ ಖಾರ ಇರಲಿ ಅಂತ. ಹುರಿದ್ಬಿಟ್ಟು ಸೈಡಿಗೆ ಇಡಬೇಕು. ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು 3-4 ಮೀಡಿಯಮ್ ಸೈಜ್ ಈರುಳ್ಳಿ, 2 ಬೆಳ್ಳುಳ್ಳಿ, ಒಂದು ಟೊಮೆಟೊ ಮಾತ್ರ ತೊಗೋಬೇಕು. ಯಾಕಂದರೆ ಸ್ವಲ್ಪ ಹುಣಸೆಹಣ್ಣು ಆ್ಯಡ್ ಮಾಡ್ಕೊತೀನಿ, ಹಾಗಾಗಿ ಟೊಮೆಟೊ 1 ತೊಗೊಂಡಿದ್ದೀನಿ ನಾನು. 2 ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕಾದ್ಮೇಲೆ ಎಣ್ಣೆಲಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡ್ತಾ ಫುಲ್ ಬ್ರೌನ್ ಕಲರ್ ಆಗಬೇಕು. ಫ್ರೈ ಆದಮೇಲೆ ನಾವು ಎಲ್ಲ ಸಾಂಬಾರಿಗೂ ಫ್ರೈ ಮಾಡೇ ಹಾಕೋದು. ಕೆಲವೊಂದು ಸೈಡು ಫ್ರೈ ಮಾಡಲ್ಲ, ಹಾಗೆ ಹಸಿದೇ ಹಾಕ್ತಾರೆ. ಈಗ ಫ್ರೈ ಆಯಿತು. ಆಮೇಲೆ ಮೆಣಸಿನ್ಕಾಯಿ ಹುರಿದಿರ್ತೀವಲ್ಲ, ಅದನ್ನು ಇದ್ರೊಳಗಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕೋಕ್ಕೆ ಬಿಸಿದೆ ಹಾಕಿದ್ರೆ ಸಿಡಿಯುತ್ತೆ, ಹಾಗಾಗಿ ಆರಿಸ್ಬಿಟ್ಟು ಹಾಕಬೇಕು. ಅದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು, 1 ಕಪ್ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಸೊಪ್ಪು ಕಾಳು ಬೇಯಿಸ್ಕೊಂಡಿರ್ತೀವಲ್ಲ, ಅದನ್ನು ಸಾಂಬಾರು ಒಂದು ಸೈಡು, ಸೊಪ್ಪು ಕಾಳು ಒಂದು ಸೈಡು ಮಾಡಿಕೊಂಡು ಕಾಳನ್ನ ಮಿಕ್ಸಿಗೆ ಸ್ವಲ್ಪ ಹಾಕ್ಕೋಬೇಕು. ಸ್ವಲ್ಪ ಹಾಕಿದ್ರೆ ಸಾಂಬಾರು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮಿಕ್ಸಿ ರುಬ್ಕೊಂಡಾದಮೇಲೆ ಇದು ಸಾಂಬಾರು ಎಷ್ಟು ಬೇಕೋ ನೋಡಿಕೊಂಡು ಮಸಾಲೆನ ಹಾಕ್ಕೋಬೇಕು. ಜಾಸ್ತಿ ಸಾಂಬಾರಿದ್ದರೆ ಸ್ವಲ್ಪ ತೆಗಿಬೇಕು, ಆಮೇಲೆ ಮಸಾಲೆ ಕಡಿಮೆ ಆಗಿಬಿಡುತ್ತೆ, ಸಾಂಬಾರಿಗೆ ಚೆನ್ನಾಗಿರಲ್ಲ ಟೇಸ್ಟು. ಇದಾದಮೇಲೆ ಒಗ್ಗರಣೆ ಮಾಡ್ಕೋಬೇಕಲ್ವ, ಅದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿ, ಕರಿಬೇವು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ನಾನು ಆಗಲೇ ಫ್ರೈ ಮಾಡಿದ್ನಲ್ಲ, ಅದೇ ಬಾಣಲಿಲಿ ಹಾಕಿದ್ದೀನಿ. ಅದೇ ಬಾಣಲಿಲಿ ಹಾಕಿದ್ರೆ ಬಾಣಲಿ ಕಪ್ಪಗಾಗುತ್ತೆ, ಬಟ್ ನಾನು ಹಾಕಿದ್ದೀನಿ. ನೆಕ್ಸ್ಟ್ ಟೈಮ್ ಈ ಥರ ಆಗೋಲ್ಲ. ಇದಕ್ಕೆ ಸ್ವಲ್ಪ ಸಾಸಿವೆ, ಈರುಳ್ಳಿ, ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಫುಲ್ ಬ್ರೌನ್ ಆಗಬೇಕು. ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಸ್ವಲ್ಪ ಸಾಂಬಾರಿಗೆ ಹಾಕಬೇಕು ಒಗ್ಗರಣೆನ. ಇನ್ನು ಮಿಕ್ಕಿರೋ ಒಗ್ಗರಣೆಗೆ ಸೊಪ್ಪು ಕಾಳೆಲ್ಲ ಆ್ಯಡ್ ಮಾಡಿ ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಇದಕ್ಕೆ ಸ್ವಲ್ಪ ಖಾರ ಬೇಕು ಅಂದರೆ ಖಾರ ಪುಡಿ ಹಾಕ್ಬೋದು. ಮೆಣಸಿನ್ಕಾಯಿ ಹಾಕಿದ್ರೆ ಬಾಯಿಗೆ ಸಿಗುತ್ತಲ್ವ, ಹಾಗಾಗಿ ನಾನು ಖಾರ ಹಾಕಿಲ್ಲ. ಸ್ವಲ್ಪ ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕ್ಕೊತೀನಿ, ನೋಡ್ಬಿಟ್ಟು ಹಾಕಬೇಕು. ಮುದ್ದೆ ಮಾಡ್ಕೊತಾ ಇದ್ದೀನಿ. ಸಾಂಬಾರು ರೆಡಿಯಾಗಿದೆ, ಮುದ್ದೆ ರೆಡಿಯಾಗಿದೆ. ಇವಾಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ನಾವು ಟೇಸ್ಟ್ ಮಾಡ್ತೀವಿ, ನೀವು ಮನೇಲಿ ಮಾಡಿ ಟ್ರೈ ಮಾಡಿ.